ಹರ 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 ಯಾರ ಹರ ಹರನೆಂದು ನೆಂಬಿಸರನಾಗಿ ವರ ಕೇಳಲು ಹೋದರೆ ಅರಿವಿಲ್ಲದ ಹರ ಏನಂತ ವರ ಪಟ್ಟ ತ್ಯಾಗಿಗೆ ಭಕ್ತಿ ಕೊಟ್ಟ, ಬೂದಿಗೆ ಶಕ್ತಿ ಕೊಟ್ಟ, ಯೋಗಿಗೆ ಮುಕ್ತಿ ಕೊಟ್ಟ 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 ಹರ. ನೀನು ಕಲ್ಲಿನ ಗರ್ಭದ ಗುಡಿಯಿಂದ ಬಂದವನು, ಆದ್ರೆ ನಾನು ನನ್ನ ತಾಯಿ ಗರ್ಭದ ಗುಡಿಯಿಂದ ಬಂದವನು. ಹರ, ನೀನು ಸ್ಮಶಾನದ ಬೂದಿಯಲ್ಲಿ ಸ್ನಾನ ಮಾಡಿ ಮೈ ತುಂಬ ಈಬತ್ತಿ ಹಚ್ಚಿಕೊಂಡು ಕೈಯಲ್ಲಿ ಡಮರುಗ ಹಿಡಿದು ತಕತೈ 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 ಅಂತ ನೃತ್ಯ ಮಾಡುವ ರತ್ತುಂಜಯ ನೀನಾದರೆ, ಆದ್ರೆ ನಾನು ಹಣೆಯ ಮೇಲೆ ರಕ್ತದ ತಿಲಕವನ್ನಿಟ್ಟು ಈ ರಣರಂಗದಲ್ಲಿ ಬರುವ ಶತ್ರುಗಳ ರುಂಡ ಕಡಿದು ಅವರ ರಕ್ತದಲ್ಲಿ ಸ್ನಾನ ಮಾಡುವ ರುದ್ರ ತಾಂಡವಾಡುವ ರುದ್ರ ತಾಂಡವ ನಾನು. ಹರ, ಈ ಭೂಮಿ ಮೇಲೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಮಹಾಶಕ್ತಿ, ಪರಾಶಕ್ತಿ ಎಂದು ಹೆಸರಿಟ್ಟೆ. ಅದೇ ಹೆಣ್ಣಿನಿಂದಲೇ ದುರ್ಗಾ ಸುವರ್ಣ ಸಂಹಾರ, ಅದೇ ಹೆಣ್ಣಿನಿಂದಲೇ ಮಹಿಷಾಸುರನ ಸಂಹಾರ, ಅದೇ ಹೆಣ್ಣಿನಿಂದಲೇ ಜನನ, ಅದೇ ಹೆಣ್ಣಿನಿಂದಲೇ ಮರಣ. ನಾ ಎಂದು ಮೆರೆಯುವವರಿಗೆ ನನ್ನ ನಾಟಕ ಒಂದು ದಾರಿ ದೀಪವಾಗಬೇಕು. ಪ್ರೀತಿ ಪ್ರೇಮ ಅಂತ ನಂಬಿಸಿ ಕೈ ಕೊಡೋ ಹುಡುಗಿಯರಿಗೆಲ್ಲ ನನ್ನ ಪಾತ್ರ ಒಂದು ತಕ್ಕ ಉತ್ತರ ಕೊಡಬೇಕು. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. जलने वाले को जलने दे, उसको बुझाना ही मेरा काम है. इस कन्नौली में रहता हूं, रुद्रेगौड़ा मेरा नाम है. शुक्लांबरधरम विष्णुम शशिवर्णम चतुर्भुजम प्रसन्नवदनम ध्यायेत ಸರ್ವ ವಿಘ್ನೋಪಶಾಂತಯೇ. ಇದೇನಪ್ಪ, ಬಂಧುಗಳನ್ನ ಕೈಯಾಗ ಸಿಗರೇಟ್ ಹಿಡಿದು ಶ್ಲೋಕ ಹೇಳಕತ್ತಾನ. ನೀವ ಯಾವ ಊರ ಆಚಾರ್ಯ ಅಂದ್ರೇನು? ನಾನು ಯಾವ ಊರ ಆಚಾರ್ಯನೂ ಅಲ್ಲ, ಬ್ರಹ್ಮಚಾರಿನೂ ಅಲ್ಲ, ಸಂಭೋಗದ ಸಂಘರ್ಷಕ್ಕೆ ಹುಟ್ಟಿದ ಅಂಬಾನಿ ಮಗ. ಹಿಂದಿ ಒಳಗ 420 ಅಂತಾರ, ಇಂಗ್ಲಿಷ್ ಒಳಗ 420 ಅಂತಾರ, ಕನ್ನಡದಾಗ ಸುಮಾರು ನನ್ನ ಮಗ ಅಂತಾರ. ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡಿರ್ಬೇಕು. ದೊಡ್ಡ ಅಂದಿದ್ರೆ ಹುಟ್ಟಿಸಿದ ಅಪ್ಪ ಅವನು ಬಿಟ್ಟ ಬೇಕಾದ ಖರೀದಿ ಮಾಡ್ಬೋದು. ಹಾಗ ಅನ್ಕೊಂಡಿರವ್ ನಾನು, ಹಾಗ ಬಾಳ್ತಾ ಇರವ್ ನಾನು. ಆ ದುಡ್ಡು ಹೆಂಗಾರ ಬರಲಿ, ಯಾವ ರೂಪದಾಗರೇ ಬರಲಿ, ಒಟ್ಟಿನಲ್ಲಿ ನನಗೆ ದುಡ್ಡು ಬರಬೇಕು ಅಷ್ಟೇ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಹೆಂಡ್ರ ಮಕ್ಕಳನ್ನ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೀವಿ. ಆದ್ರ ರೈತ ಬೆಳೆದ ಅನ್ನ ಇಡೀ ಜಗತ್ತು ತಿಂದ್ರು ರೈತ ಶ್ರೀಮಂತ ಆಗೋದಿಲ್ಲ. ಯಾಕ? ಇದನ್ನ ಯಾರಾದ್ರೂ ವಿಚಾರ ಮಾಡಿರೇನೆ? ಮಾಡಂಗಿಲ್ರಿ. ಮಾಡೋದಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸು ಇಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತರ್ತೀರಿ, ಸರಿಯಾದ ಟೈಮಿಗೆ ಮಳಿ ಇಲ್ಲ, ಕರೆಕ್ಟ್ ಟೈಮಿಗೆ ಕರೆಂಟ್ ಇಲ್ಲ, ಬೆಳೆದ ಮಾಲಿಗೆ ಸರಿಯಾದ ಬೆಲೆ ಕೂಡ ಇಲ್ಲ. ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು, ಯಾವ್ದಾರ ಸರ್ಕಾರ ಬಂದು ನಮ್ಮ ಸಾಲ ಮನ್ನಾ ಮಾಡ್ತೈತೆ ಏನೋ ಅಂತ ಅವ್ರ ದಾರಿ ನೋಡೋದು. ಅವರು ಆ ಜನ ಈ ಜನ, ಆ ಭಾಗ್ಯ ಈ ಭಾಗ್ಯ ಅಂತೇಳಿ 5 ವರ್ಷಕ್ಕೊಮ್ಮೆ ಹಾಕೊಂಡ ಗುಮ್ತಾರ, ಗುಮ್ಮಿಸ್ಕೊಂಡ್ ಕುಂದ್ರೋದು. ಹೆಚ್ಚು ಕಮ್ಮ ಮುಂದಾಳಾಗಿ ಸ್ಟ್ರೈಕು ಹೋರಾಟ ಅಂತ ರೋಡಿಗೆ ಬಂದ್ರ ಅಂತವ್ರನ್ನ ಕಣ್ಣಾಗೆಟ್ಟ ಹಕ್ಕಿ ಗುಮ್ಮೋದು. ಹಿಂಗಂದ್ರ ರೈತ ಯಾವಾಗ ಶ್ರೀಮಂತ ಆಗ್ತಾನ? ನಿಮಗೆ ಯಾವಾಗ ಬುದ್ಧಿ ಬರ್ತೈತಿ? 5 ವರ್ಷ ಮುಗಿದು ಹೋದ್ರೆ ಸಾಕು, ಚುನಾವಣೆ ಬಂದ್ರೆ ನಿಮ್ಮ ಮನೆಯವರೆಗೂ ಬರ್ತೀವಿ.
ಅಣ್ಣನೂ ಅಂತೀವಿ, ಅಪ್ಪನೂ ಅಂತೀವಿ, ತಾಯಿನೂ ಅಂತೀವಿ, ತಂಗಿನೂ ಅಂತೀವಿ. ಪ್ರಸಂಗ ಬಿದ್ರ ನಿಮ್ಮಪ್ಪಗ ಅಪ್ಪ ಅಂತೂ ಕರೀತೀವಿ. ಹ್ಯಾಂಗರೆ ಮಾಡಿ ಹೊಡ್ಕತ್ಕೋತಾರೆ. ಅದಕ್ಕೂ ಬಗ್ದ ಹೋದ್ರ ಹೋಟಿಗೆ ಸಾವಿರ 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 ಅನ್ಸ್ತೀವಿ. ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿಯ ನಾಯಿ ಬೆಲೆ 10,000, ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳು ಮಾತ್ರ. 1825 ದಿನಗಳ ಬಾಗ್ಲೆ ಹೊಡೆದು ನೋಡಿದ್ರೆ ನಿನ್ನೊಂದು 1,000 ರೂಪಾಯಿ ಒಂದು ದಿನದ ಪೇಮೆಂಟು ಬರೀ 54 ಪೈಸೆ ಮಾತ್ರ. ಒಬ್ಬ ಭಿಕ್ಷುಕ ಇವತ್ತೇನೂ ಇಲ್ಲ ಅಂದ್ರೆ 200 ಸಂಪಾದನೆ ಮಾಡ್ತಾನೆ. ತಮ್ಮ, ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ. ನಾ ಮಾತಾಡೋದು ಸ್ವಲ್ಪ ಬಿರುಸನಿಸ್ತೈತಿ, ಆದ್ರ ಅದ್ಯಾವತ್ತಿದ್ರು ಕರೆನ ಇರ್ತೈತಿ. ಇರಕಬೇಕು. ದುಡ್ಡಿನ್ಯಾಗ ದೊಡ್ಡವ ಈ ರುದ್ರೇಗೌಡ, ಸೊಕ್ಕಿನ್ಯಾಗ ದೊಡ್ಡವ ಈ ರುದ್ರೇಗೌಡ, ದೌಲತ್ನ್ಯಾಗ ದೊಡ್ಡವ ಈ ರುದ್ರೇಗೌಡ. ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ರುದ್ರೇಗೌಡ. ಇಂಥ ರುದ್ರೇಗೌಡನನ್ನು ಬೇಸಾಲ ಸ್ಪರ್ಧೆಯಲ್ಲಿ ಸೋಲಿಸ್ತೀಯೇನೋ ಶಿವ? ಶಿವ, ಬೆಳಸಾಲ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ತಿಳಿದುಕೊಳ್ಳಬೇಡ. ಅದೇ ಶೇಡಿಗಾಗಿ ತುಂಬಿ ನಿಂತಿರುವ ನಿನ್ನ ಜೋಳದ ಗುಡಿಗೆ ಬೆಂಕಿ ಹಚ್ಚಿ ನನ್ನ ಶೇಡು ನಾ ನಂದಿಸಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಗೌಡ, ರುದ್ರೇಗೌಡನೇ ಅಲ್ಲ. ಸವಾಲ್ ತಗೊಳ್ಳವನಲ್ಲ ಕಣೋ ನಾನು, ಸವಾಲ್ ಹಾಕವನು. ಸವಾಲ್ ಅಂತ ಒಮ್ಮೆ ಹಾಕಿದ ಮೇಲೆ ಸೋಲನ್ನು ಮಾತೇ ಇಲ್ಲ. ಯಾಕಂದ್ರ ನನ್ನ ಕಡೆ ಸೋಲ್ ಅಂದ್ರ ಸಾವಿದ್ದಂಗ.